ಕಳೆದ ಕೆಲವು ದಿನಗಳ ಹಿಂದೆ ಮಸೀದಿ ಮುಂದೆ ಗಣೇಶನ ಮೆರವಣಿಗೆ ಹೋಗುವಾಗ ನಾಗಮಂಗಲದಲ್ಲಿ ನಡೆದ ಘಟನೆ ನಮಗೂ ನಿಮ್ಗೂ ಇನ್ನೂ ಮಾಸಿಲ್ಲ. ಆದ್ರೆ ಇಲ್ಲೊಂದು ಮುಸಲ್ಮಾನ ಕುಟುಂಬ ಹಲವಾರು ವರ್ಷಗಳಿಂದ ತಮ್ಮ ಏರಿಯಾದಲ್ಲಿ ಕೂರಿಸಿರುವ ಗಣೇಶನಿಗೆ ಪೂಜೆ ಸಲ್ಲಿಸಿ ಬರುವ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡ್ತಾರೆ. ಹಲವಾರು ತಲೆಮಾರುಗಳಿಂದ ನಡೆಸಿಕೊಂಡು ಬಂದಿರುವ ಈ ಕುಟುಂಬದ ಕಾರ್ಯಕ್ರಮ ಮತ್ತು ಆಚರಣೆಯ ಬಗ್ಗೆ ಆ ಮನೆಯವರಿಂದ ಮಾಹಿತಿ ಪಡೆಯೋಣ. ಬಡೇ ಸಾಬು ಮಗಳು. ನಮ್ದು ಮನೆಯಲ್ಲಿ ನಾನು ಚಿಕ್ಕ ಮಕ್ಕಳು ಆವಾಗಿಂದ ನಮ್ಮಪ್ಪ ಗಣೇಶ ಪೂಜೆ ದೇವಸ್ಥಾನ ಇಲ್ಲಿ ಯಾವ್ದನ ಇಲ್ಲಿ ಮಾಡ್ತಾ ಇದ್ದು. ಆ ಕಾಲಿಂದ ಇವಾಗ ನಮ್ ದೊಡ್ಡಣ್ಣ ಮಾಡ್ತಾ ಇದ್ದು. ಆಮೇಲಿಂದ ನಮ್ ಚಿಕ್ಕಮ್ಮ ಹಮೀದ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಗಣೇಶ ಪೂಜೆ ಎಲ್ಲಾರು ಈ ಸತಿನೇ ಮಾಡೈತಿ, ಇನ್ನೊಂದ್ ಸತಿ ಬಂದ್ರೇನು ಮಾಡ್ತೀನಿ ಆ ಪೂಜೆ. ನಮ್ಮ ಮಕ್ಕಳಿಗೇನೆ ಕೊಟ್ಟಿದ್ದೀನಿ. ನಕ್ಷತ್ರ ಪ್ಯಾಲೇಸ್ ನಲ್ಲಿ ಒಂದ್ ಗಣೇಶನೇ ಕುಣಿಸೈತೆ ನಮ್ ತಮ್ಮ ಜಬಿ ಕೊಟ್ಕೊಳ್ಸೈತೆ. ಎಲ್ಲಾ ಸೇರಿ ನಮ್ಮ ಮಕ್ಕಳು, ನಮ್ಮ ತಂಗಿರು, ನಮ್ದು ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು ಎಲ್ಲಾ ಪೂಜೆ ನಡೆಸ್ತಾ ಇದ್ದೀನಿ ನಾನು. ದೇವ್ರದ್ದು ಅವ್ರ ದೇವ್ರು ಬೇರೆ ಇಲ್ಲ, ನಮ್ ದೇವ್ರು ಬೇರೆ ಇಲ್ಲ. ಜನ ಹೇಳ್ಕೊಂತದೆ, ಯಾರು ನಾನ್ ಹೋಗಿ ಮಾಡಲ್ಲ. ನಮ್ಮ ತಾತನ ಕಾಲಿಂದ, ನಮ್ಮ ಅಪ್ಪನ ಕಾಲಿಂದ ಇವಾಗ ನಾವ್ ದೊಡ್ಡಣ್ಣ ಚಿಕ್ಕಮ್ಮ ಅದೆಲ್ಲ ನಡೀತಾ ಇದ್ದಾರೆ ನಮ್ಮ ಸಂಸಾರ ದೇಶನಲ್ಲಿ. ನಮ್ ದೇಶ ಹಿಂದೂಸ್ತಾನ. ಈ ತಾಯಿ ಹೇಳುವ ರೀತಿ ದೇಶವನ್ನು ಮತ್ತು ಇತರ ಧರ್ಮಗಳನ್ನು ಪ್ರೀತಿಸಿ ಗೌರವಿಸಿದಾಗ ಈ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಆಗುವುದರಲ್ಲಿ ಸಂದೇಹವಿಲ್ಲ. ಹಲವಾರು ವರ್ಷದಿಂದ ಗಣೇಶನಿಗೆ ಪೂಜೆ ಸಲ್ಲಿಸುತ್ತಿರುವ ಈ ಕುಟುಂಬ ನಿನ್ನೆ ಕೂಡ ದೊಡ್ಡ ಗರಡಿ ಗಣೇಶನಿಗೆ ಕುಣಿಗಲ್ ಕೋಟೆ ಪ್ರದೇಶದಲ್ಲಿ ಪೂಜೆ ಸಲ್ಲಿಸಿದೆ. ಈ ವಿಚಾರವಾಗಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ನೀವೇ ಕೇಳಿ. ಕುಣಿಗಲ್ ತಾಲೂಕಿನ ಪಟ್ಟಣದಲ್ಲಿ ಕೋಟೆಯ ದೊಡ್ಡ ಗಣಪತಿಯ ದೇವಸ್ಥಾನದ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೇವೆ. ವಿಶೇಷವಾಗಿರುವಂಥದ್ದು ಹಿಂದೂ ಮತ್ತು ಮುಸಲ್ಮಾನವರ ಸಮಾಗಮ. ನಮ್ಮ ಭಾರತ ದೇಶದಲ್ಲೇ ಸಂಸ್ಕೃತಿ ಮತ್ತು ಸಂಸ್ಕಾರದ ಒಂದು ಶ್ರೀಮಂತಿಕೆ ಇರೋಂಥ ಹಿನ್ನೆಲೆಯಲ್ಲಿ ಇವತ್ತು ಜಾತಿ ಮತ್ತು ಯಾವುದೇ ಒಂದು ಭೇದವಿಲ್ಲದೆ ಭಗವಂತನ ಆರಾಧನೆಗೆ ಕುಣಿಗಲ್ ತಾಲೂಕಲ್ಲಿ ಹಿಂದೂ ಮತ್ತು ಮುಸಲ್ಮಾನವರ ಸಾಮರಸ್ಯ ಮತ್ತು ಸದೃಢತೆಯ ಬದುಕು ಪೂಜಾ ಕಾರ್ಯಕ್ರಮವನ್ನು ಏರ್ಪಾಟಾಗಿರುವಂಥದ್ದು ವಿಶೇಷವಾಗಿರುವಂಥದ್ದು. ಇದು ಭಾರತಕ್ಕೆ ಒಂದು ಪ್ರತೀಕವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿದ್ದಂತೆ ಬಾಲಿವುಡ್ನಲ್ಲೂ ಭಾಳಷ್ಟು ಜನ ಆ್ಯಕ್ಟರ್ಸ್ಗಳು, ಮುಸಲ್ಮಾನ್ ಆ್ಯಕ್ಟರ್ಸ್ಗಳು ಗಣಪತಿ ಹಬ್ಬವನ್ನು ಭಾಳ ವಿಶೇಷವಾಗಿ ಆಚರಿಸ್ತಾರೆ. ಅದರಂತೆ ನಮ್ಮ ಕುಣಿಗಲ್ ತಾಲೂಕಲ್ಲೂ ಇವತ್ತು ವಿಶೇಷವಾಗಿ ಎಲ್ಲರೂ ಸೇರಿರುವಂಥದ್ದೇ ನನಗೆ ಒಂದು ದೊಡ್ಡ ಒಂದು ಸಂತೋಷ. ನಿಜ, ಭಾರತದಲ್ಲಿ ಇಂತಹ ಸಂಪ್ರದಾಯ ಸಂಸ್ಕೃತಿ ಹಿಂದೂ ಮುಸಲ್ಮಾನರು ಸೇರಿದಂತೆ ಎಲ್ಲ ಧರ್ಮದಲ್ಲೂ ರೂಢಿಯಾಗಬೇಕಿದೆ. ತಾನೇ ಈ ನೆಲದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲು ಸಾಧ್ಯ. ಹಾಗಾದ್ರೆ ಗಣೇಶನ ಪೂಜೆಯನ್ನು ಸಂಪ್ರದಾಯವಾಗಿ ಮಾಡಿಕೊಂಡು ಬಂದಿರುವ ಕೋಟೆ ಬಡೆ ಸಾಬರ ಮಗನಾದ ಹಮೀದ್ ಈ ವಿಚಾರವಾಗಿ ತಮ್ಮ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ, ಕೇಳಿ. ನಮ್ಮ ತಂದೆ ಅಬ್ದುಲ್ ಅಲಿಮೂರು ಬಡೆ ಸಾಹೇಬ್ರು ನಮ್ಮ ತಾತನೂ ಗಣೇಶನಿಗೆ ಪೂಜೆ ಮಾಡಿಸ್ತಿದ್ರು, ಅಬ್ದುಲ್ ಖಾದರ್ ಸಾಹೇಬ್ರು ಅಂತ ಹೇಳ್ಬಿಟ್ಟು. ನಾವು ಕುಟುಂಬದಿಂದನೂ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ನಾವು ಹಂಗೆ ಅಣ್ಣ ತಮ್ಮಂದಿರಾಗಿ ಇದ್ದಿದ್ದೀವಿ. ನಮ್ಮ ಪೂರ್ವಕದಿಂದನೂ ನಡ್ಕೊಂಡು ಬರ್ತಾ ಇದೆ. ನಾವು ಹಿಂಗೆ ನಡ್ಕೊಂಡು ಹೋಯ್ತಾ ಇದ್ದೀವಿ. ನಾವು ಸತ್ರು ನಮ್ಮ ಮಕ್ಕಳಿಗೆ ಹೇಳ್ಬಿಟ್ಟು ಹೋಯ್ತೀವಿ, ಇದೇ ಥರ ನೀವು ಬಾಂಧವ್ಯದಿಂದ ನಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಹಮೀದ್ ಮಾತನ್ನ ನಾವೆಲ್ಲ ನಂಬಲೇಬೇಕಿದೆ. ತಂದೆ ತಾಯಿಗಳು ಉತ್ತಮ ಸಂಸ್ಕಾರ ನೀಡಿದ್ದಾರೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ನಿನ್ನ ಧರ್ಮವನ್ನ ಆರಾಧಿಸು, ಇತರ ಧರ್ಮವನ್ನು ಪ್ರೀತಿಸು ಎಂದು ದೊಡ್ಡವರು ಹೇಳಿದ ನೀತಿಯ ಮಾತಿನಂತಿದೆ ಈ ಕುಟುಂಬ. ನಮ್ಮ ಹೆಸರು ನೈಮುನ್ನಿಸಾ. ನಮ್ಮ ಮನೆಯಲ್ಲಿ ನಾವು ಒಂದು 40 ವರ್ಷದಿಂದ ನಮ್ಮ ಮಾವ ಕಾಲಿಂದ ನಾವು ಬಡೆ ಸಾಬ್ರ ಸೊಸೆ ದೊಡ್ಡ ಸೊಸೆ ಈ ಮನೆಗೆ ನಡೆಸ್ಕೊಂಡ್ ಬರ್ತಾ ಇತ್ತು. ಗಣೇಶ ಬಂದ್ರೆ ಅದರ ಒಳಕ್ಕೆ ಸಣ್ಣ ಪುಟ್ಟ ಗಣೇಶ ಮಾಡ್ಕೊಂಡು ಅದು ಅವ್ರಿಗೆ ಕೊಟ್ಟಿ ಹಾರ ಹಾಕಿ ಜ್ಯೂಸ್ ಕೊಟ್ಟಿ ಇದೆಲ್ಲಾ ಮಾಡ್ತಾರೆ. ನೆನ್ನೆನು ಇಲ್ಲಿ ಗಣೇಶ ಮುಂದೆ ಅಡ್ಗೆ ಮಾಡಿಸಿ
200 ಜನಕ್ಕೆ ಎಲ್ಲ ಊಟ ಕೊಟ್ಟವ್ರೆ. ಹೇಳಿದ್ರಲ್ಲ, ನಮ್ಮ ಆಚರಣೆ ಇತರರಿಗೆ ನೋವು ತಂದಾಗ ಅದು ಸಂಸ್ಕೃತಿಯೂ ಅಲ್ಲ ಮತ್ತೆ ಸಹಬಾಳ್ವೆಯೂ ಅಲ್ಲ. ನಿಮ್ಮ ನಡುವೆ ಕೂಡ ಇಂತಹ ಕುಟುಂಬಗಳು ಬೆರಳೆಣಿಕೆಯಷ್ಟು ಇರಬಹುದು. ಈ ವಿಡಿಯೋವನ್ನ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಈ ಕುಟುಂಬಕ್ಕಾಗಿ ಒಂದು ಲೈಕ್ ನೀಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.